ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ದುಡ್ಡಿನ ಜೊತೆಯಲ್ಲಿ ಪ್ರಿಯಾ ಮನೆಯವರ ಕೈಗೆ ಸಿಕ್ಕಿಬಿದ್ಲ. ವಲ್ಲಭ ಪ್ರಿಯಾ ನೆಚ್ಬಣ್ಣ ಏನು ಅನ್ನೋ ಸತ್ಯವನ್ನ ನಂದ ಮುಂದೆ ಬಯಲು ಮಾಡಿದ್ರ. ಏನಾಯ್ತು ಏನು ಕಥೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ವಲ್ಲಭ ಅಮ್ಮು ಟ್ಯೂಷನ್ ಮಾಡಲಿ ಅಂತ ಹೇಳ್ತಾರೆ, ಬಟ್ ಅಪ್ಪನ ಪರ್ಮಿಷನ್ ತೊಗೊಂಡು ಮಾಡು ಅಂತ ಹೇಳಿರ್ತಾರೆ. ಅಮ್ಮು ಕೂಡ ಸಾಕಷ್ಟು ಬಾರಿ ಮಾವನ ಪರ್ಮಿಷನ್ ತೊಗೋಬೇಕು ಅಂತ ಅನ್ಕೋತಾಳೆ, ಬಟ್ ಸಮಯ ಸಿಗುವುದಿಲ್ಲ. ಇದರ ನಡುವೆ ಮಕ್ಕಳು ಕೂಡ ಟ್ಯೂಷನ್ಗೆ ಬರ್ತಾರೆ, ಅವರ ಪೇರೆಂಟ್ಸ್ ಕೂಡ ಇವತ್ತೇ ಟ್ಯೂಷನ್ ಮಾಡಬೇಕು ಅಂತಾರೆ. ಹಾಗಾಗಿ ಬಂದಮೇಲೆ ಪರ್ಮಿಷನ್ ತೊಗೊಳ್ಳೋಣ ಅಂದ್ಕೊಂಡಿದ್ದೆ, ಟ್ಯೂಷನನ್ನು ಕೂಡ ಅಮ್ಮು ಮಾಡಿಬಿಡ್ತಾಳೆ. ಇದರ ನಡುವೆ ಪ್ರಿಯಾ ಇಂಗ್ಲೀಷ್ MA ಮಾಡಿದಾಳೆ ಅಂತ ಹೇಳಿರೋದ್ರಿಂದ ಇಂಗ್ಲೀಷ್ನಲ್ಲಿ ಹೆಲ್ಪ್ ಮಾಡಿ ಅಕ್ಕ ಅಂತ ಹೇಳಿ ಅಮ್ಮು ಕೇಳಿದಾಗ ಪ್ರಿಯಾ ನನ್ನ ಕತೆ ಮುಗೀತು ಅಷ್ಟೇ, ನಾನು ಏನು ಓದಿಲ್ಲ ಅನ್ನೋದು ಕೂಡ ಗೊತ್ತಾಗ್ಬಿಡುತ್ತೆ ಅಂದ್ಕೊಂಡಿದ್ದೆ, ನನಗೆ ಕೆಲಸ ಇದೆ, ಅದು ಇದೆ, ಇದು ಇದೆ ಅಂತ ಹೇಳಿ ಸುಳ್ಳು ಹೇಳ್ಬಿಡ್ತಾಳೆ. ತದನಂತರ ಇಲ್ಲಿ ಅಮ್ಮಂಗೆ ಕರೆ ಮಾಡಿ, ಅಮ್ಮ ನೀವು ಹೇಳಿರೋ ಸುಳ್ಳಿಂದ ನಾನು ಇಲ್ಲಿ ಎಷ್ಟು ಕಷ್ಟಪಡಬೇಕಾಗಿದೆ ಗೊತ್ತಾ, ಈ ಅಮ್ಮ ಟ್ಯೂಷನ್ ಮಾಡ್ತಿದ್ದಾಳೆ, ಜೊತೆಗೆ ಇಂಗ್ಲೀಷ್ ಹೇಳ್ಕೊಡು ಅಂತ ಹೇಳ್ತಿದ್ದಾಳೆ. ಯಾಕಂದರೆ ನಾನು ಇಂಗ್ಲೀಷ್ MA ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದಾರೆ. ನೀವು ಹೇಳಿರೋ ಸುಳ್ಳಿಂದ ಇವತ್ತು ನನ್ನ ಕತೆ ಅಷ್ಟೇ ಅಂತ ಹೇಳಿ ಪ್ರಿಯಾ ಹೇಳಿದಾಗ, ಅದಕ್ಕೇನಂತ ಹೇಳ್ಕೊಡು, ನಿನಗೇನು ಇಂಗ್ಲೀಷ್ ಬರಲ್ವಾ, ನನಗೆ ಬರುತ್ತೆ ಸ್ವಲ್ಪ ಇಂಗ್ಲೀಷು, ನಿನಗೆ ಬರಲ್ವೇನೆ, ಹೇಳ್ಕೊಡೆ. A ಫಾರ್ ಆ್ಯಪಲ್, B ಫಾರ್ ಬಾಲ್ ಅದೆಲ್ಲ ಹೇಳ್ಕೊಡೋದು ಏನು ಕಷ್ಟ, ಮಿಲ್ಕು ಅಂದರೆ ಹಾಲು ಅಂತ ಹೇಳ್ಕೊಡು ಅಂತ ಹೇಳಿ ಅಮ್ಮ ವೀಣಾ ಹೇಳಿದಾಗ, ಅಮ್ಮ ನೀನು ಏನು ಅಂದ್ಕೊಂಡಿದ್ಯಾ, ನೀನು ಹೇಳೋ ರೀತಿ ಅಲ್ಲ ಇಂಗ್ಲೀಷು, ಇವತ್ತು ಇಂಗ್ಲೀಷ್ ಹೇಳ್ಕೊಡೋದು ಎಷ್ಟು ಕಷ್ಟ ಅಂತ ಗೊತ್ತಿದ್ಯಾ, ನಿಜಕ್ಕೂ ಅದು ಅಷ್ಟು ಸುಲಭ ಅಲ್ಲ ಅಮ್ಮ ಅಂತ ಹೇಳಿದಾಗ, ಹೌದಾ ಏನು ಮಾಡೋದು ಈಗ, ಹೌದು ಅಮ್ಮ ಟ್ಯೂಷನ್ ಮಾಡ್ತಿದ್ದಾಳೆ ಅಂತ ಹೇಳಿದೆ ಅಲ್ವಾ, ನಿಮ್ಮ ಅವನಿಗೆ ಗೊತ್ತಾ ಆ ವಿಷಯ ಅಂತ ಮೀನವ್ರು ಕೇಳಿದಾಗ, ಇಲ್ಲ ಅಮ್ಮ ಅಮ್ಮ ಟ್ಯೂಷನ್ ಮಾಡ್ತಿರೋ ವಿಷಯನ ಇನ್ನೂ ಮಾವಂಗೆ ಹೇಳಿಲ್ಲ ಅಂತಾಗ, ಹಾಗಿದ್ರೆ ಸಿಕ್ಕಿದ್ದೆ ಚಾನ್ಸು, ನೀನು ಯಾವುದೇ ಕಾರಣಕ್ಕೂ ಕೂಡ ಅಮ್ಮು ನಿಮ್ಮ ಮಾವನ ಹತ್ರ ಹೋಗಿ ವಿಷಯ ಹೇಳ್ದಿರೋ ರೀತಿ ನೋಡ್ಕೊ, ಜೊತೆಗೆ ಅವಳಿಗಿಂತ ಮೊದಲು ನೀನೇ ಹೋಗಿ ಅಮ್ಮು ಟ್ಯೂಷನ್ ಮಾಡ್ತಿದ್ದಾಳೆ ಅನ್ನೋ ವಿಷಯ ಹೇಳು, ಜೊತೆಗೆ ಅಮ್ಮು ಇನ್ನು ಮುಂದೆ ಟ್ಯೂಷನ್ ಮಾಡಬಾರ್ದು, ಆ ರೀತಿ ನಿಮ್ಮ ಮಾವನ ಬ್ರೈನ್ನ ವಾಶ್ ಮಾಡು, ಆಗ ನೀನು ಸೇಫು, ಅಮ್ಮ ಕೂಡ ಟ್ಯೂಷನ್ ಮಾಡೋದಿಲ್ಲ, ಬೈಸ್ಕೋತಾಳೆ ಅಂತ ಹೇಳಿ ವೀಣಾ ಹೇಳ್ಕೊಡ್ತಾರೆ. ಸರಿ ಆಯಿತು ಅಮ್ಮ, ಅದೇ ರೀತಿ ಮಾಡ್ತೀನಿ ಅಂತ ಪ್ರಿಯಾ ಕೂಡ ಹೇಳ್ತಾರೆ. ನಂತರ ಯುಗಾದಿ ಹಬ್ಬ ಇದೆ, ಯುಗಾದಿ ಹಬ್ಬದಂದು ಎಲ್ಲರಿಗೂ ಕೂಡ ಬೇವು ಬೆಲ್ಲ ಕೊಡೋದಕ್ಕೆ ಅಂತ ಪ್ರಿಯಾ ಬರ್ತಾಳೆ. ನಂತರ ಅವ್ರಿಗೆ ಶಾಕ್ ಆಗುತ್ತೆ, ಇವತ್ತು ಯುಗಾದಿ ಹಬ್ಬನ ಯಾವುದೇ ಸಿದ್ಧತೆ ಮಾಡ್ಕೊಂಡಿಲ್ವಲ್ಲ ಗಿರಿಜಾ, ಯಾಕೆ ಅಂದಾಗ ಇವತ್ತು ಯುಗಾದಿ ಹಬ್ಬ ಇದೆ ಅಂತ ಗೊತ್ತಿತ್ತು, ಆದರೆ ಕೇಶವ ಮೀನಾ ಇಲ್ಲ ಅಲ್ಲ, ಅದೇ ಕಾರಣಕ್ಕೆ ಹಬ್ಬ ಯಾಕೆ ಮಾಡೋದು ಅಂತ ಸುಮ್ಮನಾದ. ಅವ್ರು ಬಂದಮೇಲೆ ಮಾಡೋಣ ಅಂದ್ಕೊಂಡೆ, ಆದರೆ ಇಲ್ಲಿ ಪ್ರಿಯಾ ಎಲ್ಲ ಸಿದ್ಧತೆ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಅಂತ ಹೇಳ್ತಾರೆ. ನಂತರ ಅಯ್ಯೋ ಆತ ಕೇಶವ ಅವರು ಮತ್ತು ಮೀನಾ ಇಲ್ಲ ಅನ್ನೋ ಮಾತ್ರಕ್ಕೆ ಹಬ್ಬ ನಿಲ್ಸೋಕ್ಕಾಗತ್ತಾ, ಹಬ್ಬ ಮಾಡಲೇಬೇಕಲ್ವಾ ಅಂತ ತಗೊಳ್ಳಿ ಬೇವು ಬೆಲ್ಲ ಅಂತ ಹೇಳಿ ಎಲ್ರಿಗೂ ಬೇವು ಬೆಲ್ಲವನ್ನು ಕೊಡ್ತಾಳೆ. ಆದರೆ ಇಲ್ಲಿ ಅಮ್ಮು ಮಾತ್ರ ನನಗೆ ಬೇವು ಬೇಡ ಬೆಲ್ಲ ಸಾಕು ಅಂತಾರೆ. ಆ ರೀತಿ ಎಲ್ಲ ಹೇಳಬಾರ್ದು ಅಮ್ಮು, ಕಷ್ಟ ಸುಖ ಎರಡೂ ಕೂಡ ಸಮನಾಗಿ ಬರಬೇಕು ಅಂತ ಬೇವು ಬೆಲ್ಲ ತಿನ್ನು ಅಂತ ಹೇಳ್ತಾರೆ. ಬಟ್ ಅಮ್ಮು ಅಂತೂ ನನಗೆ ಬೇಡವೇ ಬೇಡ ಅಂದಾಗ ಇಲ್ಲಿ ವಲ್ಲಭ ಅಯ್ಯೋ ಅದಕ್ಕೆ ಸಂಪೂರ್ಣವಾಗಿ ಅರ್ಥ ಗೊತ್ತಿಲ್ಲ ಅನಿಸುತ್ತೆ, ಅರ್ಧಂಬರ್ಧ ತಿಳ್ಕೊಂಡಿದ್ದಾರೆ. ಬೇವು ಅಂದರೆ ಕಷ್ಟವನ್ನು ಧೈರ್ಯವಾಗಿ ಎದುರಿಸಬೇಕು ಅನ್ನೋದ್ರ ಸಂಕೇತವಾಗಿ ತಿನ್ನೋದು, ಬೆಲ್ಲ ಅಂದರೆ ಎಲ್ಲ ಖುಷಿ ಕೂಡ ಅತಿ ಆಗಬಾರ್ದು, ಅದೆಲ್ಲವೂ ಕೂಡ ಒಂದು ಲಿಮಿಟಲ್ಲಿ ಇರಬೇಕು ಅನ್ನೋ ಅರ್ಥದಲ್ಲಿ ತಿನ್ನೋದು. ಒಟ್ಟಿನಲ್ಲಿ ಇದು ಕಷ್ಟ ಸುಖಗಳ ಮೆಟಫರ್ ಅಂತ ಹೇಳಿ ಹೇಳ್ತಾರೆ. ಕಷ್ಟ ಸುಖ ಎರಡನ್ನು ಕೂಡ ಸಮನಾಗಿ ಸ್ವೀಕರಿಸಬೇಕು, ಕಷ್ಟ ಬಂದಾಗ ಕುಗ್ಗದೆ, ಖುಷಿ ಬಂದಾಗ ಹಿಗ್ಗದೆ, ಎರಡವನ್ನು ಕೂಡ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದೇ ಇದರ ಅರ್ಥ ಅಂತ ಹೇಳಿ ವಲ್ಲಭ ತಿಳಿಸ್ತಾರೆ. ಇದರಿಂದ ಪ್ರಿಯಾಗಿ ಒಂದು ರೀತಿ ಮುಜುಗರವಾಗುತ್ತೆ. ತದನಂತರ ಇಲ್ಲಿ ಗಿರೀಶ್ ಬಾಮ ದೇವಸ್ಥಾನಕ್ಕೆ ಹೋಗ್ಬರೋಣ, ಇವತ್ತು ಹಬ್ಬ ಅಲ್ವಾ ಅಂತ ಹೇಳ್ತಾರೆ. ಇಲ್ಲ ಅಂತ ನಾನು ಆಲ್ರೆಡಿ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀನಿ, ನೀವೇ ಹೊರಡಿ ಅಂತ ಹೇಳ್ತಾರೆ ಪ್ರಿಯಾ ಕೂಡ. ನಂತರ ಇಲ್ಲಿ ಗಿರೀಶ ಮತ್ತು ಅಮ್ಮು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ನಂದವರು ಗಿರೀಶವ್ರನ್ನ ಕರೀತಾರೆ, ಬಟ್ ಗಿರೀಶ್ ಅವ್ರಿಗೆ ಕೇಳಿಸುವುದಿಲ್ಲ, ಹೊರಟು ಬಿಡ್ತಾರೆ. ನಂತರ ಇಲ್ಲಿ ನಂದವರು ನೋಡಮ್ಮ ಪ್ರಿಯಾ, ನಿಮ್ಮ ಅತ್ತೆನ ಕರೆದೆ ಕೇಳಿಸ್ಕೊಳ್ಳಿಲ್ಲ, ನೀನಾದರೂ ಇವತ್ತು ಲೋಡ್ ಬರುತ್ತೆ, ಅಂಗಡಿಲಿ ಜಾಗ ಇಲ್ಲ, ಹಾಗಾಗಿ ಜಗ್ಲಿ ಹತ್ರ ಇಳಿಸ್ಕೊಂಡು ಬಿಡ್ತೀಯ ಅಂತ ಹೇಳಿದಾಗ, ಅಯ್ಯೋ ಮಾವ ಜಗ್ಲಿ ಕಟ್ಟೆಯಲ್ಲಿ ಎಲ್ಲಿ ಜಾಗ ಇದೆ, ಜಾಗ ಇಲ್ಲ ಅಂತಾರೆ. ಏನು ಮಾತಾಡ್ತಿದ್ಯಮ್ಮ, ಜಗ್ಲಿ ಕಟ್ಟೆಯಲ್ಲಿ ಜಾಗ ಇದೆಯಲ್ಲ ಅಂದಾಗ, ಅಯ್ಯೋ ಮಾವ ಅಮ್ಮ ಟ್ಯೂಷನ್ ಮಾಡ್ತಿದ್ದಾಳೆ, ಮಕ್ಕಳು ಬರ್ತಾರೆ, ಹಾಗಾಗಿ ಜಾಗ ಇಲ್ಲ, ಟ್ಯೂಷನ್ ಮಾಡ್ತಾಳಲ್ವಾ ಜಾಗದಲ್ಲಿ ಅಂತ ಹೇಳಿದಾಗ, ಏನು ಟ್ಯೂಷನ್ ಅಂತ ನಂದವರು ಕೇಳ್ತಿದ್ದಾರೆ. ಹೌದು ಮಾವ ನಿಮಗೆ ವಿಷಯ ಗೊತ್ತಿಲ್ವಾ, ಅಮ್ಮು ವಿಷಯ ಹೇಳಿಲ್ವಾ, ಅತ್ತೆಗೂ ಕೂಡ ವಿಷಯ ಗೊತ್ತಿದೆಯಲ್ಲ, ಅವರು ಕೂಡ ನಿಮಗೆ ತಿಳಿಸ್ಲಿಲ್ವಾ, ನಾನು ಅಂದ್ಕೊಂಡೆ ಅತ್ತೆನಾದರೂ ಹೇಳ್ಬೋದು ಅಂತ, ಈ ರೀತಿ ನಿಮ್ಗೆ ಹೇಳ್ದೆ ಟ್ಯೂಷನ್ ಮಾಡೋದು ನನಗೆ ಯಾಕೋ ಸರಿ ಕಾಣಿಸ್ತಿಲ್ಲ ಮಾವ, ಜೊತೆಗೆ ಇಲ್ಲಿ ಅಮ್ಮು ತವರ ಮನೆ ಎದುರುಗಡೆನೇ ಇರೋದ್ರಿಂದ ನಿಮ್ಮ ಬಗ್ಗೆ ಅವರು ತಪ್ಪು ತಿಳ್ಕೊಬಹುದಲ್ವಾ, ಸೊಸೆ ಹತ್ರ ದುಡಿಸ್ಕೊತಿದ್ದಾರೆ ಅಂತ, ನನಗೆ ಯಾಕೋ ಅಮ್ಮು ಟ್ಯೂಷನ್ ಮಾಡೋದೇ ಸರಿ ಇಲ್ಲ ಅನ್ನಿಸ್ತದೆ ಅಂದಾಗ ನಂದವ್ರಿಗೂ ಅದೇ ಸರಿ ಅನ್ಸುತ್ತೆ. ಇದನ್ನೆಲ್ಲವನ್ನ ಕೂಡ ವಲ್ಲಭ ಕೇಳಿಸ್ಕೊತಾರೆ. ವಲ್ಲಭ ಕೇಳಿಸ್ಕೊಂಡಿದ್ದೆ ಅದಕ್ಕೆ ಬಗ್ಗೆ ತುಂಬ ಬೇಜಾರು ಮಾಡ್ಕೋತಾರೆ. ಇವ್ರು ಯಾಕೆ ಅಮ್ಮು ಹೇಳಬೇಕಾಗಿರೋ ವಿಷಯವನ್ನು ಇವ್ರು ಹೇಳಿದ್ರು, ಜೊತೆಗೆ ಅಪ್ಪನ ತಲೆಯಲ್ಲಿ ಬೇಡದೇ ಇರೋ ವಿಷಯಗಳನ್ನೆಲ್ಲ ತುಂಬಿಟ್ರಲ್ಲ, ನಂಗೆ ಸ್ವಲ್ಪ ಕೂಡ ಇಷ್ಟ ಆಗಿಲ್ಲ ಅಂತ ಬೇಜಾರು ಮಾಡ್ಕೋತಾರೆ. ನಂತರ ಗಿರಿಜಾ ಮತ್ತು ಅಮ್ಮು ಬರೋದನ್ನೇ ಕಾಯ್ತಿರ್ತಾರೆ. ನಂದವರು ಬರ್ತಿದ್ದಾಗೆ ತರಾಟೆಗೆ ತಗೋತಾರೆ. ಏನದಲ್ಲ ನನಗೆ ಹೇಳಿದೆ ಕೇಳಿದೆ ಟ್ಯೂಷನ್ ಮಾಡು ಅಂತ ಹೇಳಿದ್ಯಾರು ಅಂದಾಗ, ನಾವು ಹೇಳಬೇಕು ಅಂದ್ಕೊಂಡ್ವಿ, ಈಗ ಹೇಳೋಕೆ ಅಂತಾನೆ ಬಂದಿದ್ವಿ ಅಂತ
ಹೇಳಿ ಅಮ್ಮು ಮತ್ತು ಗಿರಿಜಾ ಹೇಳ್ತಾರೆ. ಹೇಳಬೇಕು ಅಂತ ಬಂದಿದ್ವಿ, ಹೇಳ್ತಾ ಇದ್ವಿ ಅನ್ನೋದಲ್ಲ, ಹೇಳಿದ್ರಾ ಅನ್ನೋದಷ್ಟೇ ಮುಖ್ಯ. ಇದು ನನ್ನ ಮನೆ, ನಾನು ಕಟ್ಸಿರೋ ಮನೆ. ಈ ಮನೆಯಲ್ಲಿ ಹೇಗಿರಬೇಕು, ಏನು ಮಾಡಬೇಕು ಎಲ್ಲವೂ ಕೂಡ ನನಗೆ ಗೊತ್ತಾಗಬೇಕು. ನಾನು ಹೇಳಿದಾಗ ಈ ಮನೆಯಲ್ಲಿ ಎಲ್ಲವೂ ಕೂಡ ನಡಿಬೇಕು. ಅದನ್ನು ಬಿಟ್ಟು ನನಗೆ ಹೇಳ್ದೆ ಕೇಳಿದೆ ಈ ರೀತಿಯೆಲ್ಲ ಮಾಡೋದು ನಂಗೆ ಸ್ವಲ್ಪ ಕೂಡ ಇಷ್ಟ ಆಗೋದಿಲ್ಲ ಅಂತ ನಂದವರು ಹೇಳ್ತಾರೆ. ಇತ್ತ ಕಡೆ ವಲ್ಲಭ ಟ್ಯೂಷನ್ ಮಾಡೋದೇ ಏನು ತಪ್ಪಿದೆ, ಅದಕ್ಕೆ ಅಮ್ಮು ಕೇಳಿದಾಗ ನಾನು ಮಾಡಲಿ ಅಂತಾನೆ ಹೇಳ್ದೆ ಅಂತ ವಲ್ಲಭ ಹೇಳ್ತಾರೆ. ಗಂಡ ಹೆಂಡತಿ ಪರ ವಹಿಸ್ಕೊಂಡು ಮಾತನಾಡೋಕ್ಕೆ ಬರೋದು ಬೇಕಾಗಿಲ್ಲ. ಇಲ್ಲಿ ಅವ್ರದ್ದೇ ದರ್ಬಾರ ಆಯಿತು ಅಂದರೆ ಇಲ್ಲಿ ಇರೋ ಅವಶ್ಯಕತೆಯೂ ಕೂಡ ಇಲ್ಲ ಅಂತ ನಂದವರು ಹೇಳಿಬಿಡ್ತಾರೆ. ಈ ಮನೆಯಲ್ಲಿ ರೀತಿ ರಿವಾಜು ಇದೆ, ಅದಕ್ಕೆ ತಕ್ಕನಾಗಿ ಇರೋದಾದರೆ ಇರಬಹುದು ಅಂತ ಕೂಡ ಹೇಳ್ತಾರೆ. ನೋಡು ಗಿರಿಜಾ, ಎಲ್ಲರನ್ನ ಕೂಡ ತಲೆ ಮೇಲೆ ಹೊತ್ಕೊಂಡು ತಿರುಗಬೇಡ ನೀನು ಅಂತ ಹೇಳಿ ಎಚ್ಚರಿಸಿ ನಂದವರು ಅಲ್ಲಿಂದ ಹೊರಟು ಬಿಡ್ತಾರೆ. ಇದರಿಂದಾಗಿ ಗಿರೀಶಾ ಮತ್ತು ಅಮ್ಮುಗೆ ಬೇಜಾರಾಗತ್ತೆ. ಅಮ್ಮು ಗಿರಿಜಾಗೆ, ಗಿರಿಜಾ ಅವ್ರಿಗೆ ಅಮ್ಮು ಇಬ್ಬರು ಕೂಡ ಸಮಾಧಾನ ಮಾಡ್ಕೋತಾರೆ. ನಂತರ ಅಲ್ಲಿಗೆ ಪ್ರಿಯಾ ಬರ್ತಾಳೆ. ಪ್ರಿಯಾ ಅಮ್ಮನ ಮನೆಗೆ ಹೋಗಬೇಕಾಗುತ್ತೆ. ಬಿಕಾಸ್ ಇಲ್ಲಿ ಮಾಧವರು ₹1,00,000 ಕೊಟ್ಟು ನಿಮ್ಮಪ್ಪ ಅಮ್ಮನಿಗೆ ದುಡ್ಡು ಕೊಟ್ಬಿಡು, ಬಟ್ ಇನ್ನು ಮುಂದೆ ಸಾಲ ಮಾಡಬೇಡಿ ಅಂತ ಹೇಳ್ತಾರೆ. ಅದೇ ಕಾರಣಕ್ಕೆ ಇಲ್ಲಿ ಪ್ರಿಯಾ ದುಡ್ಡು ತೊಗೊಂಡು ಅತ್ತೆ ಮುಂದೆ ಬಂದು ನಿಂತು, ಅತ್ತೆ ನಾನು ಅಮ್ಮನ ಮನೆಗೆ ಹೋಗಿ ಬರ್ತೀನಿ, ಅವನ್ನ ನೋಡ್ಕೊಂಡು ಬರಬೇಕು ಅನಿಸ್ತದೆ ಅಂದಾಗ ಸರಿ ಆಯ್ತಮ್ಮ ಹೋಗ್ಬಾ ಅಂತ ಹೇಳ್ತಾರೆ. ತಾನು ದುಡ್ಡು ತೊಗೊಂಡು ಹೋಗ್ತಿದ್ದೀನಿ ಅನ್ನೋ ವಿಷಯವನ್ನು ಅತ್ತೆ ಹತ್ರ ಹೇಳೋದಿಲ್ಲ, ಬದಲಾಗಿ ನಾನು ಅವ್ರನ್ನ ನೋಡಬೇಕು ಅನಿಸ್ತದೆ ಅಂತ ಹೇಳ್ತಾರೆ. ಇಲ್ಲಿ ಅಮ್ಮು ಜಸ್ಟ್ ಟ್ಯೂಷನ್ ಮಾಡಿರೋ ವಿಷಯನ ಮಾವನ ಹತ್ರ ತಿಳಿಸ್ಲಿಲ್ಲ ಅನ್ನೋ ಕಾರಣಕ್ಕೆ ಮಾವನಿಗೆ ತಿಳಿಸ್ದೆ ಟ್ಯೂಷನ್ ಮಾಡ್ತಿದ್ದಾಳೆ ಅಂತ ದೊಡ್ಡ ರಣರಂಗನೆ ಮಾಡಿಸ್ಬಿಟ್ಲು ಪ್ರಿಯಾ. ಆದರೆ ಇವತ್ತು ಲಕ್ಷ ದುಡ್ಡನ್ನು ಹೇಳಿದೆ ಕೇಳಿದೆ ಅಪ್ಪನ ಮನೆಗೆ ಸಾಗಿಸ್ತಿದ್ದಾಳೆ. ಆದರೆ ಈ ವಿಷಯವನ್ನು ಗಂಡನಿಗೂ ಕೂಡ ಹೇಳಬೇಡಿ ಅಂತ ಹೇಳಿ ತಾನೂ ಕೂಡ ಹೇಳದೆ ಒತ್ಕೊಂಡು ಹೋಗೋಕ್ಕೆ ರೆಡಿ ಆಗಿದ್ದಾರೆ. ಇದ್ದ ಕಡೆ ಅಮ್ಮುಗೆ ಎಚ್ಚರಿಕೆಯನ್ನು ಕೂಡ ಕೊಡ್ತಾಳೆ. ನೋಡು ಅಮ್ಮು, ಮಾವಂಗೆ ಹೇಳ್ದೆ ನೀನು ಈ ರೀತಿ ಟ್ಯೂಷನ್ ಮಾಡಿದ್ದು ಸರಿ ಇಲ್ಲ, ಜೊತೆಗೆ ನಿಮ್ಮ ಅಪ್ಪನ ಮನೆಯವರು ತಪ್ಪು ತಿಳ್ಕೊತಾರೆ, ನನಗೂ ಕೂಡ ನೀನು ಟ್ಯೂಷನ್ ಮಾಡೋದು ಸರಿ ಇಲ್ಲ ಅಂತಾನೆ ಅನಿಸುತ್ತೆ ಅಂತ ಹೇಳಿ ಪ್ರಿಯಾ ಹೊರಟುಬಿಡ್ತಾರೆ. ಈ ಕಡೆ ಅಮ್ಮು ಮತ್ತು ಗಿರಿಜಾಗೆ ನಮಗೂ ಮುನ್ನ ಯಾರು ವಿಷಯ ಹೇಳಿರ್ಬೋದು ಅನ್ನೋದೇ ಕ್ವೆಶ್ಚನ್ ಮಾರ್ಕ್ ಆಗಿದೆ. ಬಟ್ ವಲ್ಲಭಂಗೆ ಇದೆಲ್ಲ ವಿಷಯ ಕೂಡ ಗೊತ್ತದ. ಮೊದಲೇ ಅದಕ್ಕೆ ಮೇಲೆ ಬೇಜಾರಿದೆ. ಜೊತೆಗೆ ಇಲ್ಲಿ ಅಪ್ಪ ಕೂಡ ನಡ್ಕೊಂಡಿದ್ದ ರೀತಿ ವಲ್ಲಭಂಗೆ ಸ್ವಲ್ಪ ಕೂಡ ಇಷ್ಟ ಆಗಿಲ್ಲ. ಅದನ್ನೇ ತನ್ನ ಮಾವ ಸುಂದ್ರವ್ರ ಹತ್ರ ಹೇಳ್ಕೊತಿದ್ದಾರೆ. ಏನಿದು ಅಪ್ಪ ಎಲ್ಲ ಮಾತಕ್ಕೂ ನನ್ನ ಮನೆ ಅಂತ ಹೇಳ್ತಾರೆ. ಹಾಗಿದ್ರೆ ನಾವ್ಯಾರು, ಅವ್ರ ಮಕ್ಕಳಲ್ವಾ? ಮನೆ ಅಂದ್ರೆ ಏನು, ಹೆಂಡತಿ ಮಕ್ಕಳು ಜೊತೆಲಿ ಇರಬೇಕು ಅಂತಾನೆ ತಾನೇ ಮನೆ ಕಟ್ಟಿಸ್ಕೊಳ್ಳೋದು. ಅದರಲ್ಲಿ ನನ್ನ ಮನೆ ನಾನು ಹೇಳ್ದಾಗೆ ನಡಿಬೇಕು ಅಂತ ಯಾವಾಗಲೂ ಅಪ್ಪ ವಿದ್ಯಾದಾನ ಮಹಾದಾನ ಅಂತ ಹೇಳ್ತಿದ್ರು. ಆದರೆ ಇವತ್ತು ಮಾತ್ರ ವಿದ್ಯಾದಾನ ಮಹಾದಾನ ಅನ್ನೋದು ಮರ್ತು ಹೋಯ್ತಾ? ಹಾಗಿದ್ರೆ ಇಲ್ಲಿ ಅಪ್ಪ ಹೇಳೋ ಮಾತೆಲ್ಲ ಜಸ್ಟ್ ಬಾಯಿ ಮಾತಕ್ಕಷ್ಟೇನಾ, ನೀತಿ ಪಾಠಕ್ಕಷ್ಟೇನಾ, ಚಾಲ್ತಿಗೆ ಬರೋದಿಲ್ವಾ ಅಂತ ಕೆಂಡ ಕಾಡ್ತಿದ್ದಾರೆ ವಲ್ಲಭ. ಅದರ ಜೊತೆಗೆ ಇಲ್ಲಿ ನಾನು ಕೂಡ ಮನೆ ಕಟ್ಟಿಸ್ತೀನಿ ಅಂತ ಕೂಡ ವಲ್ಲಭ ಚಾಲೆಂಜ್ ಹಾಕ್ತಿದ್ದಾರೆ. ಇದೆಲ್ಲದರ ನಡುವೆ ಕೇಶವ ಮತ್ತು ಮೀನಾ ಬೆಂಗಳೂರಲ್ಲಿ ಸಮಯ ಕಳಿಬೇಕು ಅನ್ಕೊಂಡಿದ್ದಾರೆ. ಆದರೆ ನಂದವರು ಅದಕ್ಕೆ ಅವಕಾಶ ಮಾಡಿಕೊಡ್ತಿಲ್ಲ. ಒಂದಿನ ಏನೋ ನಂದವರು ಹೇಳಿದ ಕೆಲಸ ಮಾಡಿಕೊಂಡೆ ಮೀನಾ ಜೊತೆ ಸಮಯ ಕಳೆಯೋಕ್ಕಾಗಲಿಲ್ಲ ಕೇಶವ. ಮರುದಿನಾದ್ರೂ ಕಳಿಯೋಣ ಅನ್ಕೊಂಡ್ರೆ ಮತ್ತೆ ಇಲ್ಲಿ ನಂದವರು ಕೆಲಸ ಹೇಳ್ತಿದ್ದಾರೆ. ಈ ಕಡೆ ಕೇಶವಂಗೆ ಮತ್ತೆ ಅಪ್ಪನ ಮೇಲೆ ಬೇಜಾರು ಬರ್ತದೆ. ಹಾಗಾಗಿ ಈ ಬಾರಿ ಅಪ್ಪನ ಮಾತನ್ನ ಕೇಳೋದೇ ಬೇಡ ಅಂತ ಡಿಸೈಡ್ ಮಾಡ್ಕೊಂಡಿದ್ದೆ ಮೀನಾಗೆ ಸರ್ಪ್ರೈಸ್ ಕೊಡೋದಕ್ಕೆ ಅಂತ ಪ್ಲಾನ್ ಮಾಡಿ ಮೀನಾಗೆ ಸರ್ಪ್ರೈಸ್ ಕೊಟ್ಟು ರೊಮ್ಯಾಂಟಿಕ್ ಆಗಿ ಪ್ರಪೋಸ್ ಮಾಡೋದಕ್ಕೆ ಕೇಶವ ಮುಂದಾಗಿದ್ದಾರೆ. ಇತ್ತ ಕಡೆ ವಲ್ಲಭಂಗೆ ಅಪ್ಪನ ಮೇಲೆ ಬೇಜಾರಿದೆ, ಆ ಕಡೆ ಕೇಶವಂಗೂ ಅಪ್ಪನ ಮೇಲೆ ಬೇಜಾರಿದೆ. ಇತ್ತ ಕಡೆ ಪ್ರಿಯಾನ ನಂಬ್ಕೊಂಡಿರ್ತಕ್ಕಂಥ ನಂದವ್ರ ಬೆನ್ನಿಗೆ ಪ್ರಿಯಾ ಚೂರಿ ಹಾಕ್ತಿದ್ದಾಳೆ. ಹಾಗಿದ್ರೆ ಬ್ಯಾಗ್ ತಗೊಂಡು ದುಡ್ಡನ್ನು ತಗೊಂಡು ಮನೆಯಿಂದ ಹೊರಟಿರ್ತಕ್ಕಂಥ ಪ್ರಿಯಾ ವಲ್ಲಭನ ಕೈಗೆ ಲಾಕ್ ಆಗಿದ್ದೆ. ಬ್ಯಾಗಲ್ಲಿರೋ ದುಡ್ಡಿನ ವಿಷಯ ಎಲ್ರಿಗೂ ಕೂಡ ಗೊತ್ತಾಗತ್ತಾ? ಪ್ರಿಯಾ ಕಳ್ಳಾಟ ಬಯಲಾಗತ್ತಾ? ಏನಾಗತ್ತೆ ರವಿ?